ಇದುವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರೋ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ನಂದು ಹಳೇ ಚಾನಲ್ ಬಂದ್ಬಿಟ್ಟು ಸಮ್ ಟೆಕ್ನಿಕಲ್ ಇಶ್ಯೂಯಿಂದ ಡಿಲೀಟ್ ಆಯಿತು, ಬಟ್ ಆದರೆ ಅದು ಇವತ್ತಿನ ರನ್ನಿಂಗಲ್ಲೇ ಇದೆ. ಸೊ ಅದಕ್ಕೋಸ್ಕರ ನಾನು ಅದೇ ಹೆಸರಲ್ಲಿ ಇನ್ನೊಂದು ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದು ಟ್ರಿಬಲ್ಎಸ್ ಬ್ಲಾಗರ್ ಅಂತಲೇ ಸೇಮ್ ನೇಮಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಸ್ಟಾರ್ಟ್ ಮಾಡಿದ್ರು ಕೂಡ ನಂಗೆ ಸಪೋರ್ಟ್ ಮಾಡಿ ಇವತ್ತು ನನಗೆ 50+ ಸಬ್ಸ್ಕ್ರೈಬರ್ಸ್ ನಂಗೆ ಇದ್ದೀರಾ. ಸೊ ನಮ್ಮ ಜರ್ನಿ ಏನು ಅಂದರೆ ಹಳೆ ವಿಷಯನ ಮರ್ತೋಗಿರೋದನ್ನ ತಿಳಿಸೋದು. ಅದಕ್ಕೆ ನೀವೆಲ್ಲರೂ ನನಗೆ ಸಪೋರ್ಟಿವ್ ಆಗಿದ್ದೀರಾ ಅನ್ನೋದಕ್ಕೆ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಸೊ ಇಲ್ಲಿ ನಾನು ಮಾತ್ರ ಕಲ್ತ್ಕೋತಾ ಇಲ್ಲ. ಸೊ ನಾನು ಕಲಿತಾ ಇರೋದನ್ನ, ನಾನು ನೋಡ್ತಾ ಇರೋದನ್ನ, ನಾನು ತಿಳ್ಕೊತಾ ಇರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾಕಂದರೆ ನೀವು ತಿಳ್ಕೊಳ್ಳಿ ಅಂತ. ಸೊ ನಮ್ಮ ನೇಷನ್ನ ತಿರ್ಗಾ ನಾವು ಹಳೆ ಥರನೇ ಇಟ್ಕೊಳ್ಳೋಣ. ಯಾರೋ ಒಬ್ರು ಏನೋ ಮಾಡಿದ್ರು ಅಂತ ತಿರ್ಗಾ ನಾವು ಅದನ್ನ ಚೇಂಜ್ ಮಾಡೋದಿಲ್ಲ. ಇವತ್ತಿಗೂ ನನಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇವತ್ತಿನ ಟಾಪಿಕ್ ಏನು ಅಂದರೆ, ನಾವು ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ಸುಬ್ರಹ್ಮಣ್ಯಂಗೂ ನಾಗಲೋಕಕ್ಕೂ ಒಂದು ಸಂಬಂಧ ಇದೆ. ಅದೇನು ಸಂಬಂಧ ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಆ ನೆಕ್ಸ್ಟ್ ವಿಡಿಯೋ ಇದೆ. ಸೊ ಫುಲ್ ವಿಡಿಯೋ ನೋಡಿ, ಅವಾಗ ನಿಮಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿರುತ್ತೆ. ಸೊ ಲಾಸ್ಟ್ ವಿಡಿಯೋ ನಾನು ಹೇಳ್ದಂಗೆ ಸುಬ್ರಹ್ಮಣ್ಯಂಗೂ ಮತ್ತು ಬ್ರಹ್ಮರಿಗೂ ಒಂದು ಸಂಭಾಷಣೆ ನಡೀತು ಅಂತ ಹೇಳಿದೆ. ಆ ಸಂಭಾಷಣೆದ ವಿವರ ಏನು ಅಂದರೆ, ಸುಬ್ರಹ್ಮಣ್ಯ ಬ್ರಹ್ಮನ ಹತ್ರ ಕೇಳ್ತಾರೆ. ಯಾಕಂದರೆ ಸುಬ್ರಹ್ಮಣ್ಯ ಇಸ್ ಇಂಟೆಲಿಜೆಂಟ್ ಪರ್ಸನ್, ಎಲ್ಲ ವಿಷಯನೂ ಗೊತ್ತಿರುತ್ತೆ ಅವ್ರಿಗೆ. ಹಂಗಿದ್ರೂ ಟೆಸ್ಟ್ ಮಾಡೋದಕ್ಕೋಸ್ಕರ ಬ್ರಹ್ಮನ ಹತ್ರ ಹೋಗಿ ಬ್ರಹ್ಮ ಪ್ರಣವ ಮಂತ್ರ ಓಂ ಅನ್ನುವ ಅರ್ಥ ಏನು ಅಂತ ಕೇಳ್ತಾರೆ. ಆ ಓಂ ಅನ್ನೋದಕ್ಕೆ ಅರ್ಥನ ಬ್ರಹ್ಮ ಸರಿಯಾಗಿ ಅದನ್ನ ಗೆಸ್ ಮಾಡಿ ಆನ್ಸರ್ ಮಾಡೋಕ್ಕಾಗಿಲ್ಲ. ಇಲ್ಲ ಅದೊಂದು ಶಬ್ದ ಅಷ್ಟೇ ಅಂತ ಹೇಳಿ ಸಿಂಪಲ್ ಆಗಿ ಮುಗಿಸ್ಬಿಟ್ಟಿರ್ತಾರೆ. ಅದಕ್ಕೆ ಸುಬ್ರಹ್ಮಣ್ಯಗೆ ಏನು ಬರುತ್ತೆ ಅದು ಶಬ್ದನ, ಅದ್ರ ಅರ್ಥ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅದನ್ನ ಕೋಪಪಡಿಸಿ ಅವ್ರು ಏನು ಮಾಡ್ತಾರೆ, ಬ್ರಹ್ಮನು ಜೈಲಲ್ಲಿ ಹಾಕ್ತಾರೆ. ಅವ್ರನ್ನ ಜೈಲಿಗೆ ಹಾಕಿದ್ದ ನೋಡ್ಬಿಟ್ಟು ಎಲ್ಲ ಮುಕ್ಕೋಟಿ ದೇವರು ಕೂಡ ಶಾಪ್ ಆಯ್ತಾರೆ. ಯಾಕಂದರೆ ಬ್ರಹ್ಮ ಇಲ್ಲ ಅಂದ್ರೆ ಏನು ಆಗ್ಬೋದು. ಹಂಗಿರ್ಬೇಕಾದ್ರೆ ಶಿವ ಅದನ್ನ ನೋಡಿ ಏನು ಇದು ಮಾಡಿದೆ ಅಂತ ಮತ್ತೆ ಕೇಳ್ತಾರೆ. ಆವಾಗ ಸುಬ್ರಹ್ಮಣ್ಯ ನೋಡಿ ಈ ಥರ ಪ್ರಣವ ಮಂತ್ರ ನಾನು ಕೇಳಿದೆ, ಅದಕ್ಕೆ ಈ ಥರ ಆನ್ಸರ್ ಅವ್ರು ಸರಿಯಾಗಿ ಕೊಟ್ಟಿಲ್ಲ, ನನಗೆ ಅದಕ್ಕೆ ಕೋಪ ಬಂತು, ನನಗೆ ಮಾಡಿದೆ ಅಂತ ಹೇಳಿದ್ರು. ಅದಕ್ಕೆ ಶಿವ ನಕ್ಕೊಂಡು ಅವ್ರ ತೊಡೆ ಮೇಲೆ ಕೂಸ್ಕೊಂಡು ಸರ್ ನೀನು ಹೇಳಪ್ಪ ಪ್ರಣವ ಮಂತ್ರ ಏನು ಅಂತ ನೀನು ಹೇಳು, ನಾನು ಕೇಳಿಸ್ಕೊತೀನಿ, ನಾನು ಬೇಕಾದ್ರೆ ಅವ್ರಿಗೆ ಊಟ ನಾನು ಸರಿ ಮಾಡ್ತೀನಿ ಅಂತ ಹೇಳಿದ್ರು. ಆವಾಗ ಓಂ ಅನ್ನುವ ಪ್ರಣವ ಮಂತ್ರದ ಅರ್ಥ ಮತ್ತೆ ಆ ಬೀಜಾಕ್ಷರದ ಮೂಲ ಏನು ಅಂತ, ಯಾಕಂದ್ರೆ ಅದರಿಂದ ಹುಟ್ಟಿ ಬಂದಿರೋದೇನೆ ಶಿವನೇ. ಶಿವನ ಹತ್ರನೇ ಓಂ ಅನ್ನುವ ಪ್ರಣವ ಮಂತ್ರದ ಅರ್ಥನ ಹೇಳಿ ತೋರಿಸಿರೋದು ಸುಬ್ರಹ್ಮಣ್ಯ. ಅದಕ್ಕೋಸ್ಕರನೇ ಇವತ್ತರೆಗೂ ಆ ಥರ ಒಂದು ವಿಗ್ರಹ ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಫೋಟೋಸ್ ಎಲ್ಲ ಸಿಗುತ್ತೆ, ಬಟ್ ಆ ಥರ ವಿಗ್ರಹ ಒಂದೇ ಒಂದು ಪ್ಲೇಸಲ್ಲಿ ಮಾತ್ರ ಇರೋದು. ಅದು ತಮಿಳ್ನಾಡಲ್ಲಿ ಸ್ವಾಮಿ ಮಲೈ ಅನ್ನೋ ಒಂದು ಪ್ಲೇಸಲ್ಲಿ ಇದೆ. ಸೊ ಈ ಸ್ವಾಮಿ ಮಲೈ ಅಂದ್ರೆ ಏನು ಅಂದರೆ, ಸುಬ್ರಹ್ಮಣ್ಯಗೆ 6 ಮನೆಗಳಿದೆ. 6 ಮನೆಯೂ 6 ಥರ ವಿಷಯಗಳಿದಾಗುತ್ತೆ. ಆ ವಿಷಯನ ಬಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಆ ಸ್ವಾಮಿ ಮಲೈ ಅನ್ನೋ ಪ್ಲೇಸಲ್ಲಿ ಶಿವನಿಗೆ ಸುಬ್ರಹ್ಮಣ್ಯ ಓಂ ಅನ್ನುವ ಪ್ರಣವ ಮಂತ್ರದ ಅರ್ಥ ಹೇಳೋ ಥರ ಒಂದು ವಿಗ್ರಹ ಅದಂಗೆ ಇದೆ. ಸೊ ಆ ಫೋಟೋ ಬೇಕಾದ್ರೆ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ. ಈ ಥರ ಒಂದು ವಿಶೇಷವಾದದ್ದು ಇದು ಎಲ್ಲೂ ಇರಲ್ಲ. ಆ ಥರ ಹೇಳಿದಾದ್ಮೇಲೆ ಸರಿ ಬ್ರಹ್ಮನಿಗೆ ಈ ಥರ ಮಾಡಿ ನನಗೆ ತಪ್ಪಾಯ್ತು, ಅದಕ್ಕೋಸ್ಕರ ನಾನು ಈ ಥರ ಕ್ಷಮೆ ಕೇಳ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರನ್ನ ದಿಗ್ಬಂಧನ ಮಾಡ್ತಾರೆ. ಮಾಡಿದಾದ್ಮೇಲೆ ನನ್ನ ತಪ್ಪಿಗೆ ನಾನು ಪ್ರಾಯಶ್ಚಿತ್ತ ತಗೊಳ್ಳೋಕ್ಕೋಸ್ಕರ ನಾನು ಸರ್ಪರೂಪ ಎತ್ಕೊತೀನಿ. ಸೊ ಎಲ್ಲರಿಗೂ ಎದ್ರುಕೊಂಡು ಅಲ್ಲಿ ಹೋಗ್ಕೊಂಡು ಸೊ ಈ ಥರ ಒಂದು ಸರ್ಪರೂಪದಲ್ಲಿ ನಾನು ಭೂಮಿಲಿ ಬದುಕ್ತೀನಿ ಅಂತ ಹೇಳ್ತಾರೆ. ಅದು ನಾರ್ಮಲ್ ಸರ್ಪರೂಪ ಅಲ್ಲ, ಅನಂತಕ್ಕಿಂತ ದೊಡ್ಡದಾಗಿರೋದೇನು ಅಂದರೆ ಟೈಟಾನ್ ಅಂದ್ಬಿಟ್ಟು ಹಳೇದು ಒಂದು ಇಟ್ಸ್ ಎನ್ ಏನ್ಷಿಯಂಟ್ ಮ್ಯಾಮಲ್. ಸೊ ಅದಷ್ಟು ಕಂಪೇರ್ ಮಾಡ್ಬೋದು, ಅಷ್ಟು ದೊಡ್ಡ ಉರುವಾಗಿ ಅವರು ಬಾಳ್ತಿದ್ರು. ಆದರೆ ಅವ್ರು ಮಾತ್ರ ಸಪರೇಟಾಗಿ ಕಾಡಲ್ಲಿ ಏನೂ ಇಲ್ಲದೆ ಅವ್ರು ಮಾತ್ರ ಸಪರೇಟ್ ಆಗಿದ್ರು. ಆದರೆ ಈ ವಿಷಯ ಎಲ್ಲ ನೋಡ್ಬಿಟ್ಟು ಪಾರ್ವತಿ ಏನು ಮಾಡ್ತಾರೆ, ನನ್ನ ಮಗ ಈ ಥರ ಸರ್ಪರೂಪ ಎತ್ಕೊಂಡಿದ್ರು ಭೂಮಿಲಿ ಬಾಳ್ತಾರೆ, ನಿಮ್ಗೆ ಇಷ್ಟ ಆಯ್ತಲ್ಲ, ಸೊ ಏನಿದ್ರು ತಾಯಿ ಮನ್ಸಲ್ವಾ, ಅವ್ರೇನು ಮಾಡ್ತಾರೆ ಶಿವನ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ನೋಡಿ ನಮ್ಮ ಮಗ ಇಲ್ಲಿ ಸರ್ಪರೂಪ ಭೂಮಿಲಿ ಬಾಳ್ತಾ ಇದ್ದಾನೆ, ಅದಕ್ಕೇನು ಪ್ರಾಯಶ್ಚಿತ್ತ ಇಲ್ವಾ ಅಂತ ಯಾಕಿಲ್ಲ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂತ ಪಾರ್ವತಿ ಕೇಳಿದಾಗ, ನೀವು 108 ಷಷ್ಠಿ ವ್ರತ ಮಾಡಬೇಕು. ಷಷ್ಠಿ ಅಂದರೆ ಒಂದು ತಿಂಗಳಲ್ಲಿ 1
ಒಂದ್ಸಲಿ ಬರುತ್ತೆ, ಇಲ್ಲ ಹಬ್ಬ ಅಂದ್ರೆ 2 ಸಲ ಬರುತ್ತೆ. ಅದು ಬಿಟ್ಟರೆ ಬರೋದೇ ಇಲ್ಲ. ಒಂದು ತಿಂಗಳಿಗೆ ಒಂದ್ಸಲಿ 2 ಸಲ ಮಾತ್ರ ತಿಥಿಗಳು ಬರೋದು. ಅದರಲ್ಲಿ ಷಷ್ಠಿ ಅನ್ನೋ ಒಂದು ತಿಥಿ, ಅದು 6ನೇದು ಅಂತ. ಇವಾಗ ಹೇಗಂದ್ರೆ ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ಥಿ, ಪಂಚಮಿ, ಷಷ್ಠಿ ಅಂತ ಬರ್ತದೆ. ಆ ಷಷ್ಠಿಯನ್ನು 6ನೇ ತಿಥಿನೇ ಸುಬ್ರಹ್ಮಣ್ಯಕ್ಕೋಸ್ಕರ ಆಚರಿಸಿಕೊಳ್ಳುವ ಒಂದು ತಿಥಿ. ನೀವು ತುಂಬ ದೇವಸ್ಥಾನ ಷಷ್ಠಿ ದಿನ ಸುಬ್ರಹ್ಮಣ್ಯ ಆ ಥರ 108 ಷಷ್ಠಿ ತಿಥಿಗೆ ನೀನು ವ್ರತ ಇರಬೇಕು. ಆ ವ್ರತನ ನೀನು ಕಾಪಾಡ್ಕೊ ಬರ್ತಿದ್ದೆ ಅಂದರೆ ಆಮೇಲೆ 108 ಷಷ್ಠಿ ವ್ರತ ಮುಗಿಸ್ಕೊಂಡು ಅಷ್ಟೇ ಇನ್ನು ತಿಳ್ಕೊಂಡು ಪಾರ್ವತಿ ಏನು ಮಾಡ್ತಾರೆ, 108 ಷಷ್ಠಿ ವ್ರತ ಅಂದರೆ ಎಷ್ಟು, ಒಂದು ತಿಂಗಳಿಗೆ ಒಂದು ಬರುತ್ತೆ ಅಂದರೆ 108 ಅಂದರೆ ತಿಂಗಳು, 108 ತಿಂಗಳು ಅವ್ರು ಮಾಡಲೇಬೇಕು. 108 ತಿಂಗಳು ಒಂದು ಮಗನ ಬಿಟ್ಬಿಟ್ಟು ಅವ್ರ ತಾಯಿಯಲ್ಲಿ ಇರ್ತಾರೆ ಅಂದರೆ ಎಷ್ಟು ದೊಡ್ಡ ವಿಷಯ. ಸೊ ಆ ಥರ 108 ತಿಂಗಳು ಬಿಟ್ಟು ಷಷ್ಠಿ ವ್ರತ ಮಾಡಿ ಅವ್ರ ಮಗನ ನೋಡ್ತಾರೆ. ನೋಡಿದಾದ್ಮೇಲೆ ಆವಾಗ ಸರ್ಪರೂಪ ಇದ್ದಿದ್ದು ಸುಬ್ರಹ್ಮಣ್ಯ ನಿಜ ರೂಪಕ್ಕೆ ಬರ್ತಾರೆ. ಇದು ದೊಡ್ಡ ವಿಷಯ ಅನ್ನೋದಕ್ಕೋಸ್ಕರ, ಯಾಕಂದ್ರೆ ಒಂದು ಸರ್ಪರೂಪದಿಂದ ಒಂದು ನಿಜ ರೂಪ ಬರೋದು ಅಂದ್ರೆ ಒಂದು ತುಂಬಾ ದೊಡ್ಡ ವಿಷಯ. ಆ ವಿಷಯ ನೋಡೋಕ್ಕೋಸ್ಕರ 3,000,000 ದೇವರು ಕೂಡ ಬಂದು ನೋಡಿರ್ತಾರೆ. ಸೊ ಅಕಾರ್ಡಿಂಗ್ ಟು ಮೈ ರಿಸರ್ಚ್ ಏನು ಅಂದ್ರೆ, ಇದರಲ್ಲಿ ಇನ್ನೊಂದು ವಿಷಯ ಏನಿದೆ ಅಂದ್ರೆ, ಇನ್ನೊಂದು ಪುರಾಣ ಏನಿದೆ, ಪಾರ್ವತಿ ಹೋಗಿ ವಿಷ್ಣು ಹತ್ರ ಕೇಳ್ತಾರೆ. ವಿಷ್ಣು ಹತ್ರ ಕೇಳಿದ ಮೇಲೆ ಅವರು ಇದೇ ವಿಷಯನೇ ಹೇಳ್ತಾರೆ, 108 ಷಷ್ಠಿ ವ್ರತ ಮಾಡಬೇಕು. ಸೊ ಮಾಡಿದಾದ್ಮೇಲೆ ಆ ವಿಷಯವನ್ನು ನನಗೆ ಸೊ ಮುಗಿಸ್ಬಿಟ್ಟು ಅವ್ರು ಹೋಗಿ ಹೇಳ್ತಾರೆ. ಅವರು ವಿಷ್ಣು ಏನು ಮಾಡ್ತಾರೆ, ಸರಿ ಸರ್ಪರೂಪ ನೋಡಕ್ ಹೋಗೋಣ ಅಂತ ಹೇಳ್ತಾರೆ. ಸರ್ಪರೂಪ ನೋಡಬೇಕಂದ್ರೆ ಪಾರ್ವತಿ ಮುಂದೆ ಇರ್ತಾರೆ. ವಿಷ್ಣು ಒಬ್ಬರು ಏನು ಮಾಡ್ತಾರೆ, ಆ ಸರ್ಪರೂಪ ಇರ್ತಾರೆ. ಅವ್ರು ಮುಗಿದ ತಕ್ಷಣ ಅವ್ರು ನಿಜ ರೂಪ ಅವರು 108 ಷಷ್ಠಿ ವ್ರತ ಮಾಡಿದ್ದಿಲ್ಲ ಅಂದರೆ, ಇಲ್ಲ ಅಕಸ್ಮಾತ್ ಇವಾಗ ನಾವು ವಿಷ್ಣು ಅಂದರೆ ಅವ್ರು ನಿಜ ರೂಪ ಆಯ್ತಾ ಇರಲಿಲ್ಲ ಅಂತ ಒಂದು ಕಥೆ. ಅಂದರೆ 2 ಥರನೂ ಕಥೆ ಇದೆ. ಸೊ 2 ಆ್ಯಕ್ಚುಲ್ ಅದು ನಿಜಾನೇ. ಹೇಗೆ ಇದ್ರು ಅವರು ಷಷ್ಠಿ ವ್ರತ ಮಾಡಿದಾದ್ಮೇಲೆ ಅವರು ನಿಜ ರೂಪ ಬರಲೇಬೇಕು. ಸೊ ಈ ಥರ ಸುಬ್ರಹ್ಮಣ್ಯಂಗೂ ನಾಗಲೋಕಕ್ಕೂ ಒಂದು ಸಂಬಂಧ ಇದೆ ಅನ್ನೋದು ಇದೇ ರೀಸನ್. ಸೊ ಈ ವಿಷಯ ನಿಮ್ಗೆ ಏನಾದರೂ ಲೈಕ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಸೊ ಯಾರ್ಯಾರು ಗೊತ್ತಿಲ್ಲ ಆ ವಿಷಯ ಏನಾದ್ರು ಹೊಸದಾಗಿ ತಿಳ್ಕೊಂಡ್ರಿ ಅಂತ ಇತ್ತು ಅಂದರೆ ತುಂಬ ಜನಕ್ಕೆ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ. ಇನ್ನೊಂದು, ನಾನು ಲಾಸ್ಟ್ ವಿಡಿಯೋ ನಾನು ಫಸ್ಟ್ ಏನಕ್ಕೆ ನಾನು ನಾರ್ತ್ ಇಂಡಿಯನ್ಸ್ ಅವ್ರಿಗೆ ಯಾರಿಗೂ ಏನು ಗೊತ್ತೇ ಇಲ್ಲ ಅಂತ ಹೇಳಿದ್ದು ಅಂದರೆ, ಫಸ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೇನೆ ಇವನ್ ನಾವು ಕರ್ನಾಟಕದವರು ಏನಂದ್ರೆ ಪ್ರಪಂಚ ಎಲ್ಲ ಒಂದಾಗೆ ಇದ್ದಿದ್ದು, ಒಂದೇ ದೇವ್ರನ್ನೇ ಮುಗಿತಿದ್ದು. ಅದು ಯಾವ ದೇವರು ಅಂತ ನಾನು ಇನ್ನೊಂದು ವಿಡಿಯೋ ಹೇಳ್ತೀನಿ, ಅದು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ಅದರಲ್ಲಿ ತುಂಬ ದೊಡ್ಡ ರಹಸ್ಯ, ಆ ರಹಸ್ಯದ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಧರ್ಮ ಸಂದೇಶನ ಏನಾದರೂ ಹೊಸದಾಗಿತ್ತು ಅಂದರೆ, ಇಲ್ಲ ಏನೋ ಒಂದು ಕಲ್ತ್ಕೊಂಡ್ವಿ, ಹಳೆ ವಿಷಯನ ಮಟ್ಟೋಗಿ ನಮ್ಗೆ ಏನೋ ಮುಂದೆ ನಮಗೆ ಈ ರಿಸರ್ಚ್ ನಮಗೆ ಸಿಕ್ಕಿದೆ ಅಂತ ಏನಾದರೂ ಫೀಲ್ ಆಯಿತು ಅಂದರೆ, ಸೊ ವಿಡಿಯೋ ಚೆನ್ನಾಗಿತ್ತು ಒಂದು ಲೈಕ್ ಮಾಡಿ. ಸೊ ಈ ವಿಷಯ ನಿಮಗೆ ತುಂಬ ಜನರಿಗೆ ಹೇಳ್ಬೇಕು, ತಿಳಿಸ್ಬೇಕು ಅಂತ ಇತ್ತು ಅಂದರೆ ತಪ್ಪದೆ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವರು ತಿಳ್ಕೊಳ್ಳಿ, ನಾವು ಹಳೆ ವಿಷಯನ ನಾವು ಥರ ಕಾಪಾಡ್ಬೋದು. ಯಾಕಂದರೆ ಇದು ನಮ್ಮ ಧರ್ಮ. ಇದೇ ಥರ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಅದರಿಂದ ಆದಷ್ಟು ಜನ ನನ್ನ ವಿಡಿಯೋ ನೋಡೋರನ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಒಂದು ಮಾತ್ರ ಅಲ್ಲ, ಸೊ ಇನ್ನೂ ನಂತರ ತುಂಬ ಕಂಟೆಂಟ್ಸ್ ಇದೆ. ಆ ಕಂಟೆಂಟ್ಸನ್ನು ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕಂದರೆ ಒಂದೊಂದು ದಿವಸ ಒಂದೊಂದು ವೀಡಿಯೋಸ್ ಇನ್ನೂ ಬರ್ತಾನೆ ಇರುತ್ತೆ. ಸೊ ಥ್ಯಾಂಕ್ ಯು. ಧರ್ಮ ಸಂದೇಶ.